ಹಾಯ್ ಗೈಸ್, ಎಲ್ಲರೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ, ಇಲ್ಲಿ ಮುಖ್ಯವಾಗಿ ನೀವು ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡಿದಂತ ವಿಡಿಯೋಸ್ಗಳು ಹೋಮ್ ಪೇಜಿಗೆ ಬರಬೇಕು ಅಂದ್ರೆ, ರ್ಯಾಂಕಿಂಗ್ ಅಲ್ಲಿ ಬರ್ಬೇಕಂದ್ರೆ, ಎಲ್ಲ ವಿಡಿಯೋಕ್ಕಿಂತ ಮುಂಚೆ ನಿಮ್ಮ ವಿಡಿಯೋಸ್ಗಳು ವ್ಯೂವರ್ಸ್ಗೆ ಕಾಣಬೇಕು ಅಂದ್ರೆ, ನಿಮ್ಮ ಮಾನಿಟೈಸೇಷನ್ ಬೇಗ ಆಗಬೇಕು ಅಂದ್ರೆ, ವ್ಯೂಸ್ ಬೇಗ ಆಗಬೇಕು ಅಂದ್ರೆ ಒಂದೇ ಒಂದು ಸೆಟ್ಟಿಂಗ್ ಇದೆ. ಆ ಸೆಟ್ಟಿಂಗ್ ಮಾಡೋದನ್ನು ಮಾತ್ರ ಮರಲಿಕ್ಕೆ ಹೋಗಬೇಡಿ. ಯಾವ ಸೆಟ್ಟಿಂಗು ಅನ್ನೋದು ಹೇಳ್ತೇನೆ, ಯಾಕಂದ್ರೆ ವೈಟಿ ಸ್ಟುಡಿಯೋದಲ್ಲಿ ಇಂಪಾರ್ಟೆಂಟ್ ಇರುವಂತ ಸೆಟ್ಟಿಂಗ್ ಹೋಮ್ ಟ್ಯಾಗ್ ಅಲ್ಲಿ ಇರುತ್ತೆ. ಹಾಗಾದ್ರೆ ಹೋಮ್ ಟ್ಯಾಗ್ ಏನು? ಹೋಮ್ ಟ್ಯಾಗ್ ಆಫ್ ಇರ್ಬೇಕಾ, ಆನ್ ಇರ್ಬೇಕಾ? ಯಾಕಂದ್ರೆ ಅದು ಇಂಪಾರ್ಟೆಂಟ್ ಸೆಟ್ಟಿಂಗ್. ಇದನ್ನು ನೀವು ಕರೆಕ್ಟ್ ಆಗಿ ಸೆಟ್ಟಿಂಗ್ ಮಾಡ್ಕೊಂಡ್ಬಿಟ್ರೆ ನಿಮ್ಮ ಒಂದು ಚಾನಲ್ ಅತಿ ವೇಗವಾಗಿ ಗ್ರೋ ಆಗಿ ಮಾನಿಟೈಸ್ ಆಗಿ ದುಡ್ಡನ್ನು ಅರ್ನ್ ಮಾಡುತ್ತೆ. ನೆಗ್ಲೆಕ್ಟ್ ಮಾಡಬೇಡಿ. ಬನ್ನಿ ಹಾಗಾದ್ರೆ ನಮ್ಮ ಒಂದು ಮೊಬೈಲ್ ಸ್ಕ್ರೀನ್ ಮೇಲೆ ಹೋಗೋಣ. ನಾವು ಇಲ್ಲಿ ಮುಖ್ಯವಾಗಿ ನೇರವಾಗಿ ನೀವು ಏನ್ ಮಾಡಿ, ವೈಟಿ ಸ್ಟುಡಿಯೋ ಒಂದು ಆ್ಯಪ್ ಅನ್ನು ಓಪನ್ ಮಾಡಿ. ಓಪನ್ ಮಾಡಿದ್ಮೇಲೆ ಇಲ್ಲಿ ಸಿಂಪಲ್ ಆಗಿ ನಿಮಗೆ ಒಂದು ಐಕಾನ್ ಕಾಣುತ್ತೆ, ನಿಮ್ಮ ಒಂದು ಚಾನಲ್ನ ಐಕಾನ್ ಕಾಣುತ್ತೆ. ಆ ಐಕಾನ್ ಮೇಲೆ ಏನ್ ಮಾಡಿ, ಕ್ಲಿಕ್ ಮಾಡಿ. ಸಿಂಪಲ್ ಟಿಪ್ಸ್ ಇದು. ಇದ್ರ ಮೇಲೆ ಇಷ್ಟು ಓಪನ್ ಆಗ್ತದೆ. ಆಮೇಲೆ ನಿಮ್ಮ ಒಂದು ಪೆನ್ಸಿಲ್, ಇಲ್ಲಿ ಒಂದು ಚಿಹ್ನೆ ಬರುತ್ತೆ ನೋಡಿದ್ರಲ್ವಾ, ಪೆನ್ಸಿಲ್ ರೀತಿಯಲ್ಲಿ ಒಂದು ಐಕಾನ್ ಕಾಣುತ್ತೆ. ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಹಲವಾರು ನಿಮಗೆ ಆಪ್ಷನ್ಸ್ಗಳು ಓಪನ್ ಆಗ್ತದೆ. ಇಲ್ಲಿ ಮುಖ್ಯವಾಗಿ ಡಿಸ್ಕ್ರಿಪ್ಷನ್ ಏನ್ ಬರಿಬೇಕು ಅಂದ್ರೆ, ಮುಖ್ಯವಾಗಿ ನೀವು ಡಿಸ್ಕ್ರಿಪ್ಷನ್ ಅಂಡ್ ಲಿಂಕ್ಸ್ ಅಂಡ್ ಹೋಮ್ ಟ್ಯಾಗ್, ಇವು ಮೂರು ಕೂಡ ತುಂಬಾ ಇಂಪಾರ್ಟೆಂಟ್. ನಿಮ್ಮ ಒಂದು ಅಪ್ಲೋಡ್ ಮಾಡಿದಂತ ವಿಡಿಯೋಸ್ಗಳು ಬೇರೆಯವರ ವಿಡಿಯೋ ಜೊತೆಗೆ ನೀವು ಕಾಣಿಸ್ಕೊಳ್ಬೇಕು ಅಂದ್ರೆ, ಮತ್ತೆ ಏನಾದ್ರು ಸರ್ಚ್ ಮಾಡಿದ್ರೆ ನಿಮ್ಮ ಒಂದು ವಿಡಿಯೋ ರ್ಯಾಂಕಿಂಗ್ ಬರಬೇಕು ಅಂದ್ರೆ ಬೇಗ ಈ ಒಂದು ಸೆಟ್ಟಿಂಗ್ಗಳು ತುಂಬಾ ಇಂಪಾರ್ಟೆಂಟ್. ಹಾಗಾದ್ರೆ ಏನ್ ಸೆಟ್ಟಿಂಗ್ ಮಾಡಬೇಕು? ಬನ್ನಿ ಹಾಗಾದ್ರೆ ಒಂದೊಂದಾಗಿ. ಡಿಸ್ಕ್ರಿಪ್ಷನ್ ನಲ್ಲಿ ನಾವು ಕರೆಕ್ಟ್ ಆಗಿ ಬರಿಬೇಕು. ಏನಪ್ಪಾ ಅಂದ್ರೆ, ನಿಮ್ಮ ಒಂದು ಚಾನಲ್, ನಿಮ್ಮ ಒಂದು ಚಾನಲ್ಗೆ ಸ್ವಾಗತ ಹೇಳ್ತಾ, ನಿಮ್ಮ ಒಂದು ಚಾನಲ್ ಅಲ್ಲಿ ಯಾವ ಕಂಟೆಂಟ್ ಅನ್ನು ನೀವು ಜನರಿಗೆ ತಿಳಿಸಿಕೊಡ್ತೀರಾ ಅದ್ರ ಬಗ್ಗೆ ನೀವು ಸಂಪೂರ್ಣವಾದಂತ ಮಾಹಿತಿಗಳನ್ನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಡ್ಬೇಕಾಗತ್ತೆ. ನೆಕ್ಸ್ಟ್ ಇನ್ನೊಂದು ಲಿಂಕ್ಸ್. ಲಿಂಕ್ಸ್ ಅಂದ್ರೆ ನೀವು ಆಲ್ಮೋಸ್ಟ್ ಆಗಿ ಟೆಲಿಗ್ರಾಮ್ ಇರುತ್ತೆ, ಫೇಸ್ಬುಕ್ ಇರುತ್ತೆ. ನಿಮ್ಮ ಇನ್ನೊಂದು ಏನಾದ್ರು ಯೂಟ್ಯೂಬ್ ಚಾನಲ್ ಗ್ರೋ ಆಗಿದ್ದಿದ್ರೆ ಅದನ್ನು ಕೂಡ ನೀವು ಲಿಂಕ್ ಕೊಡಿ. ಹಾಗೆ ಇನ್ಸ್ಟಾಗ್ರಾಮ್ ಲಿಂಕ್ ಕೊಡಿ. ನೋಡಿ, ನಾ ಕೊಟ್ಟಿದ್ದೇನೆ ಟೆಲಿಗ್ರಾಮ್ ಲಿಂಕ್, ಫೇಸ್ಬುಕ್ ಲಿಂಕ್ ಅಂಡ್ ಇನ್ನೊಂದು ನನ್ನ ಒಂದು ಚಾನಲ್ ಟೀಚ್ ಆರ್ಕಿ ಕನ್ನಡ ಅಂತ ಇದೆ, ಅದನ್ನು ಕೂಡ ನಾನು ಕೊಟ್ಟಿದ್ದೇನೆ. ಈ ರೀತಿ ನೀವು ಲಿಂಕ್ ಕೊಡ್ಬೇಕಾಗುತ್ತೆ. ಆಗ ಆ ಲಿಂಕ್ ಗಳನ್ನು ಕೂಡ ಕ್ಲಿಕ್ ಮಾಡಿದ್ರೆ ನೀವು ನೇರವಾಗಿ ನೀವು ಸಬ್ಸ್ಕ್ರೈಬರ್ಸ್ ಜಾಸ್ತಿ ಇಂಪ್ರೂವ್ ಆಗ್ತೀರಾ. ಹಾಗೆ ಮಾನಿಟೈಸೇಷನ್ ಬೇಗ ಆಗ್ತದೆ, ಯಾಕಂದ್ರೆ ವ್ಯೂವರ್ಸ್ ಜಾಸ್ತಿ ಆಗಿ ನಿಮ್ಗೆ ಅವರ್ಸ್ ಕೂಡ ಜಾಸ್ತಿ ಆಗ್ತದೆ. ಹಾಗಾಗಿ ನೀವು ಇದನ್ನು ಮಾಡ್ಬೇಕಾಗತ್ತೆ. ಮೇನ್ ಪಾಯಿಂಟ್ ಇಂಪಾರ್ಟೆಂಟ್ ಯಾವುದು ಅಂದ್ರೆ, ಮೇನ್ ಆಗಿ ನೀವು ಸೆಟ್ಟಿಂಗ್ ಮಾಡೋದೇ ಇಲ್ಲಿ ಯಾವುದಪ್ಪ ಅಂದ್ರೆ ಹೋಮ್ ಟ್ಯಾಬ್ ಅಂತ ಇದೆ. ಹೋಮ್ ಟ್ಯಾಬ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಒಂದು ಇದು. ಹೋಮ್ ಟ್ಯಾಬ್ ಏನಪ್ಪಾ ಅದು, ಏನ್ ಸೆಟ್ಟಿಂಗ್ ಮಾಡಬೇಕು ಅಂದ್ರೆ, ಇಲ್ಲಿ ಫಸ್ಟ್ ಗೆ ನಿಮ್ಮ ಒಂದು ಆಫ್ ಇರುತ್ತೆ, ಇದು ಕೂಡ ಆಫ್ ಇರುತ್ತೆ. ಆಫ್ ಇದ್ರೆ ಏನ್ ಸಮಸ್ಯೆ ಆಗುತ್ತೆ, ವಾಟ್ ಈಸ್ ದ ಪ್ರಾಬ್ಲಮ್ ಆಗುತ್ತೆ, ಏನ್ ಪ್ರಾಬ್ಲಮ್ ಆಗುತ್ತೆ ಅಂದ್ರೆ, ಆಫ್ ಇದ್ರೆ ನೀವು ಹಾಕುತ್ತಿರುವಂತ ನಿಮ್ಮ ಒಂದು ಯೂಟ್ಯೂಬ್ಗೆ ಅಪ್ಲೋಡ್ ಮಾಡುವಂತ ವಿಡಿಯೋಸ್ಗಳು, ಇದು ಒಂದು ಆಫ್ ಇದ್ರೆ ನಿಮ್ಮ ಒಂದು ವಿಡಿಯೋಸ್ಗಳು ಯಾವತ್ತಿಗೂ ಕೂಡ ಸರ್ಚ್ ಲಿಸ್ಟ್ ಅಲ್ಲಿ ರ್ಯಾಂಕ್ ಅಲ್ಲಿ ಬರೋದಿಲ್ಲ, ಮುಂಚೆ ಕಾಣಿಸ್ಕೊಳ್ಳೋದಿಲ್ಲ. ಮತ್ತೆ ಇನ್ನೊಬ್ಬರ ಒಂದು ಯೂಟ್ಯೂಬ್ ಚಾನಲ್ ವಿಡಿಯೋಸ್ಗಳು ಹಾಕ್ತಿರ್ತಾರಲ್ವಾ, ಆ ವಿಡಿಯೋದ ಜೊತೆಗೆ ನಿಮ್ಮ ವಿಡಿಯೋಸ್ಗಳು ಒಂದು ಕಾಣಿಸ್ಕೊಳ್ಳೋದಿಲ್ಲ. ಇನ್ನೊಬ್ಬರಿಗೆ ವ್ಯೂವರ್ಸ್ಗೆ, ನಾವೇ ನೋಡುವವರಿಗೆ ಯಾವತ್ತಿಗೂ ನಿಮ್ಮ ವಿಡಿಯೋಸ್ಗಳು ಹೈಲೈಟ್ ಆಗೋದಿಲ್ಲ, ಡಿಸ್ಪ್ಲೇ ಕಾಣೋದಿಲ್ಲ. ಹಾಗಾಗಿ ನಿಮ್ಮ ವಿಡಿಯೋಸ್ಗಳು ಬೇಗ ರ್ಯಾಂಕಿಂಗ್ ಬರಬೇಕು ಅಂದ್ರೆ, ಬೇರೆ ಯೂಟ್ಯೂಬರ್ಸ್ ವಿಡಿಯೋ ಜೊತೆ ನಿಮ್ಮ ವಿಡಿಯೋಸ್ಗಳು ರಿಲೇಟೆಡ್ ಆಗಿ ಕಾಣಬೇಕು ಅಂದ್ರೆ, ಇವಾಗ ಏನ್ ಮಾಡ್ಬೇಕು, ನೀವು ಹೋಮ್ ಟ್ಯಾಬ್ ಅಲ್ಲಿ ಇರುವಂತದ್ದು ಹೋಮ್ ಟ್ಯಾಬ್ ಎರಡನ್ನೂ ಕೂಡ ನೀವೇನ್ ಮಾಡ್ಬೇಕು, ಆನ್ ಮಾಡಿ ಇಟ್ಕೊಳ್ಬೇಕು. ಇವೆರಡು ಆನ್ ಇದ್ರೆ ನಿಮ್ಮ ಒಂದು ವಿಡಿಯೋಸ್ಗಳು, ಎಲ್ಲಾ ವಿಡಿಯೋಸ್ಗಳು ಬೇಗ ರ್ಯಾಂಕಿಂಗ್ ಬರ್ತವೆ, ಬೇಗ ವ್ಯೂಸ್ ಆಗ್ತವೆ. ಓಕೆ, ಇದು ಒಂದು ಮೇನ್ ಇಂಪಾರ್ಟೆಂಟ್. ಎಷ್ಟು ನೀವು ಸೆಟ್ಟಿಂಗ್ ಮಾಡ್ಕೊಂಡ್ಬಿಟ್ರೆ ಸಾಕು, ಆರಾಮಾಗಿ ನೀವು ಏನ್ ಮಾಡ್ಬೋದು, ತೊಂದರೆ ಇಲ್ಲ, ಆರಾಮಾಗಿ ನೀವು ಒಂದೇ ತಿಂಗಳಲ್ಲಿ ಮಾನಿಟೈಸೇಷನ್ ಹಾಕೊಂಡು ಆರಾಮಾಗಿ ನೀವು ಅರ್ನ್ ಮಾಡ್ಬೋದು. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್. ನನ್ನ ಒಂದು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನನ್ನ ಒಂದು ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ನಾನು ಕೊನೆಗೊಳಿಸ್ತಾ ಇದ್ದೀನಿ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್.